ಇವತ್ತು ನಾನು ನಿಮಗೆ ಒಂದು ಸೈಕಲ್ ಬೆಲ್ಲಿಂದ ಹೇಗೆ ಒಂದು ಕ್ರಾಫ್ಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದು ಒಂದು ವೇಸ್ಟ್ ಸೈಕಲ್ ಬೆಲ್. ಇದು ನನಗೆ ಈಗ ಯೂಸ್ ಇಲ್ಲ ಸೈಕಲ್ ಬೆಲ್. ಈ ಬೆಲ್ ಇದೆಯಲ್ಲ, ಈ ಸೈಕಲ್ ಬೆಲ್ ಇದೆಯಲ್ಲ, ಇದಕ್ಕೆ ಒಂದು ಬಾರಿಸೋ ಒಂದು ಪಾರ್ಟ್, ಅಂದರೆ ಇದು ಬಾರಿಸಿದಾಗ ಸೌಂಡ್ ಬರುತ್ತಲ್ವಾ, ಇದರಿಂದನೇ ತಾನೇ ನಾವು ಸೌಂಡ್ ಮಾಡೋದು. ಈ ಪಾರ್ಟನ್ನು ನಾನು ಕಿತ್ತು ತೆಗೆದ್ಬಿಡ್ತೀನಿ. ಇದು ಬೇಡ ನನಗೆ, ಇದು ಒಂದು ವೇಸ್ಟ್ ಪಾರ್ಟ್. ಈ ಕ್ರಾಫ್ಟಿಗೆ ನನಗದು ಬೇಡ, ಸೊ ಹಾಗಾಗಿ ಕಿತ್ಬಿಟ್ಟೆ ಅದನ್ನು. ಈಗ ನೋಡಿ, ಈ ಪಾರ್ಟ್ ಏನಿದೆಯಲ್ಲ, ಇದಕ್ಕೆ ನಾನೀಗ ಕಲರಿಂಗ್ ಮಾಡ್ಕೊಳ್ತೀನಿ. ಬ್ಲ್ಯಾಕ್ ಫ್ಯಾಬ್ರಿಕ್ ಕಲರ್ ತೊಗೊಂಡಿದ್ದೀನಿ. ಆ ಫ್ಯಾಬ್ರಿಕ್ ಕಲರ್ಸನ್ನು ನಾನು ಆ ಬೆಲ್ಲಿನ ಕೆಳಗಡೆ ಪಾರ್ಟ್ ಏನಿದೆಯಲ್ಲ ಅಲ್ಲಿ ಮಾತ್ರ ನಾನೀಗ ಹಚ್ಕೊಳ್ತೀನಿ. ಈ ಕೆಳಗಿನ ಪಾರ್ಟಿಗೆ ನೀಟಾಗಿ ನಾನು ಕಲರಿಂಗನ್ನು ಮಾಡ್ಕೊಳ್ತೀನಿ. ಬ್ಲ್ಯಾಕ್ ಫ್ಯಾಬ್ರಿಕ್ ಕಲರ್ಸ್. ಇಲ್ಲಿ ಒಂದು ವಿ ಶೇಪ್ ಆಗಿ ಒಂದು ಸ್ಟ್ಯಾಂಡ್ ಥರ ಕಾಣಿಸ್ತಾ ಇದೆಯಲ್ಲ, ಅದನ್ನು ನಾನು ಕಿತ್ಕೊಂಡಿಲ್ಲ, ಯಾಕೆಂದರೆ ನನಗೆ ಅದು ಬೇಕು ಅಂದ್ಬಿಟ್ಟು ನಾನು ಈ ಏನು ಕಲರಿಂಗ್ ಮಾಡ್ತಾ ಇದ್ದೀನಲ್ಲ, ಈ ಪಾರ್ಟ್ ಬೇಕು ನನಗೆ ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಏನು ಸೌಂಡ್ ಬರೋ ಪಾರ್ಟ್ ಏನಿತ್ತಲ್ಲ ಅದನ್ನು ಮಾತ್ರ ನಾನು ಕಿತ್ಕೊಂಡಿದ್ದೀನಿ. ಈಗ ಇದಕ್ಕೆ ಸುತ್ತಲೂ ಕಲರಿಂಗ್ ಹಚ್ಕೊಂಡಾಯಿತು. ಅದು ಸ್ವಲ್ಪ ಡ್ರೈ ಆಗಲಿಕ್ಕೆ ಇಡ್ತೀನಿ, ಯಾಕೆಂದರೆ ನೆಕ್ಸ್ಟ್ ಕಲರಿಂಗ್ ಮಾಡೋವಾಗ ಕೈಗೆ ಹತ್ತತ್ತಲ್ವಾ, ಅದಕ್ಕೆ ಅದನ್ನು ಡ್ರೈ ಆಗಲಿಕ್ಕೆ ನಾನು ಇಡ್ತೀನಿ. ಅದು ಈಗ ಡ್ರೈ ಆಯಿತು. ಈ ಸೆಂಟರ್ ಪಾರ್ಟಲ್ಲಿ ಈಗ ಚಕ್ರ ಬರುತ್ತೆ ಒಂದು, ಆಮೇಲೆ 3 ಕಲರ್ಗಳನ್ನು ನಾನು ಹಚ್ಕೊಳ್ತೀನಿ. ಅದು ಯಾವ ಕಲರ್ ಅಂತ ಮುಂದೆ ನೋಡಿ. ಈಗ ನಾನು ಆ ಕಲ್ಲರ್ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಔಟರ್ ಲೈನನ್ನು ಬರ್ಕೊಳ್ತೀನಿ. ನಾನು ಯಾವ ಕಲರ್ ಹಚ್ತೀನಿ ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಈಗ ಅದಕ್ಕಿಂತ ಮುಂಚೆ ಈಗ ಔಟರ್ ಲೈನ್, ಅಂದರೆ ಆ ಸ್ಟೀಲ್ ಬೆಲ್ಲಿಗೆ ನಾನು ಔಟರ್ ಲೈನನ್ನು ಮೇಲುಗಡೆ ಪಾರ್ಟಿಗೆ ನಾನು ಬರ್ಕೊಳ್ತಾ ಇದ್ದೀನಿ. ನೀಟಾಗಿ ಬರ್ಕೋಬೇಕು. ಕಲರಿಂಗ್ ಮಾಡಬೇಕಲ್ವಾ, ಕಲರಿಂಗ್ ನೀಟಾಗಿ ಬರಬೇಕಲ್ವಾ, ಸೊ ಹಾಗಾಗಿ ಔಟರ್ ಲೈನೆಲ್ಲ ನಾನು ನೀಟಾಗಿ ಸ್ಕೆಚ್ ಪೆನ್ನಿಂದ ನಾನು ಬರ್ಕೊಳ್ತೀನಿ. ಬರ್ಕೊಂಡಾಯಿತು. ಈಗ ನೋಡಿ 3 ಕಲರ್ಗಳನ್ನು ನಾನು ತೊಗೊಂಡಿದ್ದೀನಿ, ಕೇಸರಿ, ಬಿಳಿ, ಹಸಿರು. ಈಗ ನಿಮಗೆ ಗೊತ್ತಾಯ್ತಲ್ವ ನಾನು ಏನು ಮಾಡ್ತೀನಿ ಅಂತ, ಯಾವ ಕಲರ್ ಹಚ್ಕೊಳ್ತೀನಿ ಅಂತ. ಫಸ್ಟ್ ನಾನು ಸೆಂಟರ್ ಪಾರ್ಟ್ ವೈಟ್ ಕಲರ್ನ ನಾನು ಹಚ್ಕೊಳ್ತೀನಿ. ನಮ್ಮ ರಾಷ್ಟ್ರಧ್ವಜ ಯಾವ ಕಲರ್ ಇರುತ್ತೆ, ಕೇಸರಿ, ಬಿಳಿ, ಹಸಿರಲ್ವಾ. ಫಸ್ಟ್ ನಾನು ವೈಟ್ ಕಲರನ್ನು ನಾನು ಸೆಂಟರಲ್ಲಿರುತ್ತಲ್ವ ವೈಟ್ ಕಲರು, ಅದನ್ನು ನಾನೀಗ ಹಚ್ಕೊಳ್ತೀನಿ. ನೀಟಾಗಿ ಹಚ್ಕೊಳ್ಬೇಕು. ಆಯಿತು ನೋಡಿ, ವೈಟ್ ಕಲರ್ ಹಚ್ಕೊಂಡಾಯಿತು. ಈಗ ನಾನು ಕೇಸರಿ ಕಲರ್ನ ಹಚ್ಕೊಳ್ತೀನಿ. ಈಗ ನಾನು ಇದು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ, ಒಂದು ಪೇಪರ್ ವೆಯ್ಟ್ ಅನ್ನು ನಾನು ಈ ವೇಸ್ಟ್ ಬೆಲ್ಲಿಂದ ನಾನು ಒಂದು ಪೇಪರ್ ವೆಯ್ಟ್ ಕ್ರಾಫ್ಟನ್ನು ನಾನು ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ. ಕೇಸರಿ ಆಯಿತು, ವೈಟ್ ಆಯಿತು, ಈಗ ಗ್ರೀನ್ ಹಚ್ಕೋಬೇಕು. ಗ್ರೀನ್ ಕಲರ್ ಹಚ್ಕೊಂಡಾದ್ಮೇಲೆ ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ಕಾಣಿಸುತ್ತೆ. ನೀಟಾಗಿ ಕಲರಿಂಗ್ ಮಾಡ್ಕೋಬೇಕು. ಈಗ ಗ್ರೀನ್ ಕಲರ್ ಹಚ್ಚಿ ಆದಮೇಲೆ ನೋಡಿ, ಎಲ್ಲ ಕಲರ್ ಡ್ರೈ ಆಗ್ಲಿಕ್ಕೆ ಬಿಡಬೇಕೀಗ. ಈಗ ನೋಡಿ ಎಷ್ಟು ನೀಟಾಗಿ ಬಂತಲ್ವ. ಈಗ ಈ ಮಧ್ಯದ ಪಾರ್ಟಿಗೆ ಈಗ ನಾವು ಚಕ್ರವನ್ನು ಹಚ್ಕೋಬೇಕು. ಏನು ಅಲ್ಲಿ ನಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾನೀಗ ಒಂದು ಚಕ್ರವನ್ನು, ಅಂದರೆ ನಮ್ಮ ಬಾವುಟದಲ್ಲಿ ಚಕ್ರ ಇರುತ್ತಲ್ವ ಸೆಂಟರಲ್ಲಿ, ಈಗ ಆ ಚಕ್ರವನ್ನು ನಾನು ಒಂದು ಇನ್ವಿಟೇಷನ್ ಕಾರ್ಡ್ ಮೇಲೆ ನಾನು ಸ್ಕೆಚ್ ಪೆನ್ನಿಂದ ಬರೆದು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಕಟ್ ಮಾಡಿ ಆ ಸೆಂಟರ್ ಪಾರ್ಟಿಗೆ ನಾನು ಗ್ಲೂ ಇಂದ ನಾನು ಅದನ್ನು ಹಚ್ಕೊಳ್ತೀನಿ. ಒಂದು ಪೇಪರ್ ವೆಯ್ಟ್ ರೆಡಿ ಆಗತ್ತೆ. ಈಗ ವೇಸ್ಟ್ ಮಟೀರಿಯಲ್ ಯಾವುದೇ ಇದ್ರೂ ಕೂಡ ನಾವು ಅದನ್ನು ಒಂದು ಕ್ರಾಫ್ಟಿಗೆ ಯೂಸ್ ಆಗತ್ತಾ ಅಂತ ನೋಡಿ ಎತ್ತಿಟ್ಕೋಬೇಕು, ಅದನ್ನು ಎಸಿಬಾರ್ದು. ಈಗ ನಿಮಗೆ ಸ್ಕೂಲಲ್ಲಿ ಹೇಗಿದ್ದರೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ನಿಮಗೆ ಕ್ರಾಫ್ಟ್ ಮಾಡ್ಕೊಂಡು ಬರೋಕ್ಕೆ ಹೇಳಿದಾಗ ಈ ರೀತಿ ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಟೀಚರ್ಗೆ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ. ಈ ರೀತಿ ಮಾಡಿ ಕೊಟ್ಟರೆ ನೋಡಿ, ಒಂದು ಪೇಪರ್ ವೆಯ್ಟ್ ರೆಡಿ ಆಯಿತು. ಆ ಚಕ್ರವನ್ನು ಹಚ್ಕೊಂಡಾಯ್ತು ನಾನು. ಈಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ವೇಸ್ಟ್ ಬೆಲ್ಲಿಂದ ಒಂದು
ಬ್ಯೂಟಿಫುಲ್ ಆಗಿರೋಂಥ ಪೇಪರ್ ವೆಯ್ಟ್ ಇವಿ ಶೇಪಿಂದ ನಾನು ಹಾಗೆ ಬಿಟ್ಕೊಂಡಿದ್ನಲ್ಲ, ಯಾಕೆ ಅಂತ ಈಗ ಗೊತ್ತಾಯ್ತಾ, ಅದನ್ನು ನಿಲ್ಲುತ್ತೆ, ಈಗ ನೀಟಾಗಿ ನಿಲ್ಲತ್ತದು. ಆ ಪೇಪರ್ ಮೇಲೆ ಇಟ್ಟಾಗಲೂ ಕೂಡ ಅದು ನೀಟಾಗಿ ನಿಂತ್ಕೊಳ್ಳತ್ತದು. ಸೊ ಹಾಗಾಗಿ ಆ ಪಾಟನ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಇದ್ರ ಮೇಲೆ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ನಾನು ಪೇಪರ್ ಮೇಲೂ ಇಟ್ಟು ತೋರಿಸ್ತೀನಿ. ಈಗ ಇದು ಒಂದು ಕಾರಿನ ಒಳಗೆ ಇರುವಂಥ ಒಂದು ಪರ್ಫ್ಯೂಮ್ ಪಾಟ್. ಇದು ಕೂಡ ವೇಸ್ಟ್ ಇತ್ತು. ಇದನ್ನು ಕೂಡ ನಾನು ಒಂದು ಕ್ರಾಫ್ಟಾಗಿ ಪೇಪರ್ ವೇಟಾಗಿ ನಾನು ಅದೇ ಥರ ಪ್ರೊಸೀಜರ್, ಅದಕ್ಕೆ ಹೇಗೆ ನಾನು ಕಲರ್ ಮಾಡ್ಕೊಂಡಿದ್ನಲ್ಲ ಅದೇ ಥರ ಇದಕ್ಕೂ ನಾನು ಕಲರಿಂಗ್ ಮಾಡ್ಕೊಂಡಿದ್ದೀನಿ. ಆ ಮೇಲ್ಗಡೆ ರೌಂಡ್ ಪಾರ್ಟ್ ಏನು ಕಾಣಿಸ್ತಾ ಇತ್ತಲ್ಲ, ಅದು ಗಮ್ ಇರುತ್ತೆ ನೋಡಿ, ಅದನ್ನೇ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಒಂದು ಮುಚ್ಚುಳದ ಕ್ಯಾಪಿಂದ ನಾನು ಚಕ್ರವನ್ನು ಡ್ರಾಯಿಂಗ್ ಮಾಡಿಕೊಂಡೆ. ಈಗ ಅದನ್ನೆಲ್ಲ ಪೇಪರೆಲ್ಲ ಕಟ್ ಮಾಡಿ ಈಗ ಅದರ ಮೇಲೆ ನಾನು ಚಕ್ರವನ್ನು ಬಿಡಿಸ್ಕೊಳ್ತೀನಿ. ಈಗ ನೋಡಿ ಸೆಂಟರಿಗೆ ಒಂದು ರೌಂಡ್ ಮಾರ್ಕ್ ಹಾಕಿ, ಆಮೇಲೆ ಮತ್ತೆ ಒಂದು ರೌಂಡ್ ಮಾರ್ಕ್ ಹಾಕಿ ಲೈನ್ಸ್ ಹಾಕಿ, ಏನು ಸೆಂಟರಲ್ಲಿ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಒಂದು ಸೆಂಟರಲ್ಲಿ ಚಕ್ರ ಇರುತ್ತಲ್ವ, ಅದನ್ನು ನಾನು ಈ ರೀತಿ ಸ್ಕೆಚ್ ಪೆನ್ನಿಂದ ನಾನು ಬರ್ಕೊಂಡು ಔಟರ್ ಲೈನೆಲ್ಲ ನೀಟಾಗಿ ಬ್ಲೂ ಕಲರ್ ಸ್ಕೆಚ್ ಪೆನ್ನಿಂದ ನಾನು ನೀಟಾಗಿ ಬರ್ಕೊಳ್ತೀನಿ. ಈಗ ನಾನು ನೋಡಿ ಚಕ್ರ ಆಲ್ರೆಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಈಗ ಸೆಂಟರಲ್ಲಿ ಅದಲ್ಲೇ ಗಮ್ಮಿನ ಪಾರ್ಟ್, ಅದು ಆ ಸೆಂಟ್ ನಾವು ಏನು ಪರ್ಫ್ಯೂಮ್ ಕಾರಲ್ಲಿ ಇಡ್ತೀವಲ್ಲ, ಅದು ಗಮ್ಮಿನ ಪಾರ್ಟ್ ಆ್ಯಕ್ಚುಲಿ ನಾನು ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಆಮೇಲೆ ತೋರಿಸ್ತೀನಿ, ಮೇಲ್ಗಡೆ ಪಾರ್ಟನ್ನು ನಾನು ತೋರಿಸ್ತೀನಿ. ಈಗ ಫಸ್ಟ್ ಚಕ್ರನ ಹಚ್ಕೊಳ್ತೀನಿ. ಇದು ಏನು ಹಚ್ಕೊಳ್ತಾ ಇದ್ದೀನಲ್ಲ ಅದು ಪರ್ಫ್ಯೂಮಿನ ಗಮ್ ಪಾಟ್. ಅದು ಈಗ ಚಕ್ರ ಏನು ಇಡ್ತಾ ಇದ್ದೀನಿ ನೋಡಿ, ಅದು ಗಮ್ ಪಾಟ್ ಅಲ್ವಾ, ಕಾರಲ್ಲಿ ನಾವು ಇಡ್ತೀವಿ ನೋಡಿ ಗಮ್ ಪಾಟನ್ನು ಅಂಟಿಸ್ಬಿಟ್ಟು, ಆ ಪಾರ್ಟ್ ಅದು. ಇದಕ್ಕೂ ಕೆಳಗಡೆ ಬ್ಲ್ಯಾಕ್ ಕಲರ್ ಹಚ್ಕೊಂಡು ಮೇಲ್ಗಡೆ ನಾನು ಫ್ಲಾಗ್ ಕಲರ್ನ ನಾನು ಹಚ್ಕೊಂಡಿದ್ದೀನಿ. ಈಗ ನಾನು ಗೋಲ್ಡ್ ಕಲರ್ ಕಾರ್ಡ್ ಶೀಟಿಂದ ನಾನು ಒಂದು ಸ್ಟ್ರಿಪ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಡೆಕೋರೇಷನ್ ಮಾಡೋಣ, ಚೆನ್ನಾಗಿ ಕಾಣತ್ತಲ್ವ. ಈ ಸೈಡಿಗೆ ಏನು ನಾನು ಬ್ಲ್ಯಾಕ್ ಕಲರ್ ಹಚ್ಕೊಂಡಿದ್ದೀನಲ್ಲ, ಇಲ್ಲಿ ನಾನು ಆ ಗೋಲ್ಡ್ ಸ್ಟ್ರಿಪ್ಸ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಗೋಲ್ಡ್ ಕಾರ್ಡ್ ಶೀಟಿಂದು, ಅದನ್ನು ನಾನು ಇದ್ರ ಸುತ್ತಲೂ ಈಗ ಹಚ್ಕೊಳ್ತೀನಿ. ಇದು ಕಾರಿನ ಒಳಗೆ ನಾವಿಡುವಂಥ ಪರ್ಫ್ಯೂಮ್ ಬಾಟಲ್, ಇದು ಕನ್ಫ್ಯೂಸ್ ಆಗಬೇಡಿ. ಈಗ ನೋಡಿ ಸುತ್ತಲೂ ಗೋಲ್ಡ್ ಶೀಟನ್ನು ನಾನು ಕಾರ್ಡ್ ಶೀಟ್ ಕಟ್ಟಿಂಗ್ ಮಾಡಿ ಸ್ಟ್ರಿಪ್ಸನ್ನು ನಾನು ಮಾಡ್ಕೊಂಡು ಹಚ್ಕೊಳ್ತೀನಿ. ಈಗ ಹಚ್ಕೊಂಡು ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದು ಗಮ್ಮೆಲ್ಲ ಸೆಟ್ಟಿಂಗ್ ಆಗಬೇಕದು. ಸೆಟ್ಟಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಈಗ ಸೆಟ್ಟಿಂಗ್ ಆಯ್ತಲ್ವಾ. ಕಾರಿನ ಒಳಗೆ ಇಡುವಂಥ ಒಂದು ಪರ್ಫ್ಯೂಮ್ ಬಾಟಲ್. ಈಗ ನೋಡಿ ಇಲ್ಲಿಂದ ಪರ್ಫ್ಯೂಮ್ ಬರ್ತಾ ಇರುತ್ತಲ್ವ, ಇದು ಏನು ಇಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಪರ್ಫ್ಯೂಮ್ ನಮಗೆ ಸ್ಮೆಲ್ ಬರ್ತಾ ಇರುತ್ತಲ್ವಾ. ಸೊ ಈಗ ಗೊತ್ತಾಯ್ತಾ ನಿಮಗೆ, ಇದನ್ನು ಉಲ್ಟಾ ಹಾಕಿದ್ದೀನಿ ಅಂತ. ಇದು ಗಮ್ ಪಾರ್ಟ್, ಇದು ಈಗ ಮೇಲ್ಗಡೆ ಈಗ ನೋಡಿ ಅದು ಮೇಲ್ಗಡೆ ಪರ್ಫ್ಯೂಮ್ ಏನು ಬರುತ್ತಲ್ಲ ನಮಗೆ ಸ್ಮೆಲ್ ಬರುತ್ತಲ್ಲ ಆ ಪಾರ್ಟ್ ಅದು. ಈಗ ನಾನು ಅದು ಒಂದು ರೀತಿ ಡೌನ್ ಅಂದರೆ ಈಗ ದೋಣಿ ಶೇಪ್ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿನೂ ಕೂಡ ನಾನು ಒಂದು ಬೇಸ್ ಮಾಡ್ಕೊಳ್ತೀನಿ. ಈಗ ಅದು ನಿಲ್ಲೋದಿಲ್ಲಲ್ಲ, ಈ ಪಾರ್ಟ್ ನಿಲ್ಲೋದಿಲ್ಲ, ಇದು ಬೀಳತ್ತಲ್ವಾ, ಇದು ದೋಣಿ ಥರ ಇದೆ ನೋಡಿ, ದೋಣಿ ಶೇಪ್ ಇದೆ ತಾನೇ ಇದು, ಅದು ಬೀಳತ್ತೆ ಅಂದ್ಬಿಟ್ಟು ನಾನು ಈಗ ಅಲ್ಲಿನೂ ಕೂಡ ಸ್ಮಾಲ್ 2 ರೊಟ್ಟಿ ಪೀಸನ್ನು ನಾನು ಕಟ್ ಮಾಡಿಬಿಟ್ಟು ಹಚ್ಕೊಳ್ತೀನಿ. ಅದಕ್ಕೆ ಒಂದು ಸ್ಟ್ಯಾಂಡ್ ಥರ, ಯಾಕೆಂದರೆ ಅದು ಬೀಳುತ್ತೆ ಅನ್ನೋ ಸಲುವಾಗಿ ನಾನು ಈಗ 2 ರೊಟ್ಟಿ ಪೀಸನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ಒಂದು ಸ್ವಲ್ಪ ಮುಚ್ಚುಳ ಇಟ್ಕೊಂಡು ಒಂದು ದೊಡ್ಡ ಪೀಸು, ಅದಕ್ಕೆ ಒಂದು ಬೇಸ್ ಥರ ಮಾಡ್ಕೊಳ್ತೀನಿ. ಅದು ಸ್ಟ್ಯಾಂಡ್ ಕರೆಕ್ಟಾಗಿ ನಿಲ್ಲಬೇಕಲ್ಲ, ಆ ಪೇಪರ್ ವೆಯ್ಟ್ ಕರೆಕ್ಟಾಗಿ ನಿಲ್ಲಬೇಕಲ್ಲ ಅಂತ ನಾನು ಈ ರೀತಿ ರೊಟ್ಟುಗಳನ್ನು ಹಚ್ಕೊಳ್ತಾ ಇದ್ದೀನಿ ಅಷ್ಟೇ. ಆಯಿತು, ಈಗ ನೋಡಿ ಚಿಕ್ಕ ಚಿಕ್ಕದು 2 ಪೀಸ್ ಈಗ ನೋಡಿ ಇಲ್ಲಿ ಕರೆಕ್ಟಾಗಿ ಕೂರತ್ತಲ್ವಾ, ಈಗ ಈಕ್ವಲ್ ಆಯಿತು. ಏನು ದೋಣಿ ಶೇಪ್ ಇತ್ತಲ್ಲ, ಸೊ ಹಾಗಾಗಿ ಅದ್ರ ಮೇಲ್ಗಡೆ ಈಗ ಒಂದು ಗ್ಲಿಟರ್ ಪಾರ್ಟನ್ನು ನಾವು ಕಟ್ ಮಾಡಿ ಹಚ್ಕೊಂಡ್ರೆ ಆ ರೊಟ್ಟಿನ ಮೇಲೆ ಅದೊಂಥರ ಸ್ಟ್ಯಾಂಡಾಗಿ ಅದು ಕ್ಲೀನಾಗಿ ಕೂರುತ್ತೆ, ಆ ಪೇಪರ್ ವೆಯ್ಟ್ ಬೀಳೋದಿಲ್ಲ. ಅದಕ್ಕೆ ನಾನು ಈ ರೀತಿ ಪ್ಲಾನ್ ಮಾಡಿಕೊಂಡು ಈಗ ನೋಡಿ ಇದ್ರ ಮೇಲ್ಗಡೆ ನಾನು ಗ್ಲಿಟರ್ ಶೀಟ್, ರೊಟ್ಟಿನ ಮೇಲ್ಗಡೆ ಗ್ಲಿಟರ್ ಶೀಟನ್ನು ಗಮ್ಮಿಂದ ನಾನು ಹಚ್ಕೊಳ್ತೀನಿ. ಈಗ ಎಲ್ಲ ರೆಡಿ ಮಾಡಿಕೊಂಡೆ, ಗಮ್ ಹಚ್ಚಿ ಗ್ಲಿಟರ್ ಶೀಟನ್ನೆಲ್ಲ ಕ್ಲೀನಾಗಿ ಒತ್ಕೋಬೇಕು. ಗಮ್ ಮಾಡಿರ್ತೀನಲ್ಲ
ಅದಕ್ಕೆ ಕ್ಲೀನಾಗಿ ಒತ್ಕೊಂಡಾದಮೇಲೆ ಈಗ ಆಲ್ರೆಡಿ ಆ ಚಿಕ್ಕ ಚಿಕ್ಕ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಇಲ್ಲಿ ಅಂಟಿಸ್ಲಿಕ್ಕೆ, ಅಂದರೆ ಈಕ್ವಲ್ ಮಾಡಿಕೊಂಡ್ರೆ ಕ್ಲೀನಾಗಿ ರೊಟ್ಟಿ ಹಚ್ಬೋದಲ್ಲ ಅಂತ ನಾನು ಈ ಥರ ಮಾಡಿಕೊಂಡೆ. ಅಲ್ಲಿ ಸ್ವಲ್ಪ ಡೌನ್ ಇರೋದ್ರಿಂದ ಅದು ಬೀಳುತ್ತೆ ಆ ಪಾರ್ಟ್. ಸೊ ಈಗ ಹಚ್ಕೊಂಡೆ. ಈಗ ನೋಡಿ ಈಕ್ವಲ್ ಆಯ್ತಲ್ಲ. ಈಗ ಇದ್ರ ಮೇಲೆ ಒಂದು ಶೋ ಆಗಿ ಕಾಣಲಿ ಅಂತ ಆ ಗ್ಲಿಟರ್ ಶೀಟ್ ನಾನೇನು ರೊಟ್ಟಿಗೆ ಹಚ್ಕೊಂಡಿದ್ನಲ್ಲ ಅದನ್ನು ನಾನು ಹಚ್ಕೊಳ್ತೀನಿ. ಇದಕ್ಕೆ ಸೆಟ್ ಆಗಲಿ, ಸ್ವಲ್ಪ ಸೆಟ್ ಆಯ್ತು. ಈಗ ಬರಲ್ಲ ನೋಡಿ, ಕಿತ್ತರೂ ಬರೋದಿಲ್ಲ. ಈಗ ಇದಕ್ಕೂ ಸ್ವಲ್ಪ ನಾವು ಗ್ಲಿಟರ್ ಪಾರ್ಟ್ ಮೇಲೆ ಬರಬೇಕು, ಮೇಲೆ ಕಾಣಬೇಕು, ಅದು ಆ ರೊಟ್ಟಿ ಪಾರ್ಟ್ ಕೆಳಗಡೆಗೆ ಬರಬೇಕದು. ಈಗ ಇದಕ್ಕೆ ನಾನು ಗ್ಲೂ ಹಚ್ಕೊಂಡು ಅದನ್ನು ಆ ಗ್ಲಿಟರಿಂದ ರೊಟ್ಟಿ ಪಾರ್ಟ್ ಏನಿತ್ತಲ್ಲ ಅದಕ್ಕೆ ನಾನೀಗ ಅದರ ಮೇಲೆ ನಾನು ಇದನ್ನು ಈ ಏನು ಕಾರ್ ಒಳಗಡೆ ನಾವು ಇಡುವಂಥ ಒಂದು ಸೆಂಟ್ ಪರ್ಫ್ಯೂಮ್ ಬಾಟಲ್ ಏನಿದೆಯಲ್ಲ, ಇದು ವೇಸ್ಟ್ ಇದು ಆ್ಯಕ್ಚುಲಿ. ಇದನ್ನು ನಾನು ಎತ್ತಿ ಪೇಪರ್ ವೇಟಾಗಿ ರೆಡಿ ಮಾಡಿದ್ದೀನಿ. ಈಗ ನೋಡಿ ಬೀಳೋದಿಲ್ಲ. ಇದು ಇಟ್ಟು ತೋರಿಸ್ತೀನಿ ನೋಡಿ. ಈಗ ಇದು ಬೀಳೋದಿಲ್ಲ. ಈಗ ಎರಡೂ ಕೂಡ ಈಗ ತೋರಿಸ್ತೀನಿ ನೋಡಿ, ಸೆಟ್ ಆಗಲಿ ಗಮ್ಮೆಲ್ಲ. ಎರಡೂ ಕೂಡ ವೇಸ್ಟ್ ಐಟಮ್ ಅಂತ ಹೇಳಿ ಅದನ್ನು ಎಸ್ತಿದ್ರೆ ಈ ರೀತಿ ಪೇಪರ್ ವೇಟ್ ರೆಡಿ ಆಗ್ತಿತ್ತಾ? ಇಲ್ಲ ಅಲ್ವಾ? ಈಗ ನೋಡಿ ಎಷ್ಟು ಚೆನ್ನಾಗಿರೋ ಪೇಪರ್ ವೇಟ್ ರೆಡಿ ಆಯಿತು. ಪೇಪರ್ನ ನಾನು ಇಟ್ಟು ತೋರಿಸ್ತೀನಿ ಆಮೇಲೆ. ನೋಡಿ ಎಷ್ಟು ಚೆನ್ನಾಗಾಯಿತು, ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈಗ ನಾವು ಈ ರೀತಿ ಡ್ರಾಯಿಂಗ್ ಪೇಪರ್ಸು, ಈಗ ಏನಾದರೂ ನೋಟ್ಸ್ ಎಲ್ಲ ಬರ್ಕೊಂಡಿರೋ ಪೇಪರ್ಸ್ಗಳೆಲ್ಲ ಗಾಳಿಗೆ ಹಾರೋಗ್ತಾ ಇರುತ್ತಲ್ವ. ಒಂದೊಂದು ಸಲ ನಾವು ಫ್ಯಾನ್ ಹಾಕ್ಕೊಂಡಿರ್ತೀವಿ, ಆ ಪೇಪರೆಲ್ಲ ಕೆಳಗಡೆ ಬೀಳ್ತಾ ಇರುತ್ತಲ್ವ. ಅದು ಬೀಳಬಾರ್ದಂದ್ಬಿಟ್ಟು ನಾನು ಈ ರೀತಿ ಪೇಪರ್ ವೇಟನ್ನು ರೆಡಿ ಮಾಡ್ಕೊಂಡಿದ್ದು. ಈಗ ನೋಡಿ ಅದ್ರ ಮೇಲ್ಗಡೆ ನಾನು ಇಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಾರ್ ಒಳಗಡೆ ಇಡುವಂಥ ಪರ್ಫ್ಯೂಮ್ ಬಾಟಲ್ ಒಂದು ಪೇಪರ್ ವೇಟಾಗಿ ರೆಡಿಯಾಗಿದೆ. ಇದು ಬೇಡದೇ ಇರೋವಂಥ ಬೆಲ್, ಅಂದರೆ ಸೈಕಲ್ ಬೆಲ್, ಅದರಿಂದ ಕೂಡ ನಾನು ಒಂದು ಪೇಪರ್ ವೇಟಾಗಿ ರೆಡಿ ಮಾಡಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ ಪೇಪರ್ ಮೇಲೆ ಇಟ್ಟಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇದನ್ನು ಟ್ರೈ ಮಾಡ್ತೀರಾ ತಾನೇ?